ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇನ್ನ ಈ ಮಹಾಶಿವರಾತ್ರಿ ಹಬ್ಬದ ದಿನ ನಮ್ಮ ಶಿವರಾಜ್ ಕುಮಾರ್ ಅವರು, ಹಂಗೆ ಪ್ರಭುದೇವರ ಅವರು, ಹಂಗೆ ನಮ್ಮ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರೋ ಕರಟಕ ದಮನಕ ಸಿನಿಮಾ ನೋಡಿದೆ. ಸಿನಿಮಾ ಹೆಂಗಿದೆ ಅಂದ್ರೆ, ಈ ಶಿವರಾತ್ರಿಗೆ ಒಂದು ಡೀಸೆಂಟ್ ಎಂಟರ್ಟೈನ್ಮೆಂಟ್ ವಾಚ್ ಅನ್ಬೋದು. ಮರಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ನಾನು ಹೇಳಲ್ಲ, ಬಟ್ ಓಕೆ, ಡೀಸೆಂಟ್ ಆಗಿ ಫ್ಯಾಮಿಲಿ ಜೊತೆಗೆ ಹೋಗಿ ಒನ್ ಟೈಮ್ ನೋಡೋ ಸಿನಿಮಾ ಅಷ್ಟೇ. ಇನ್ನ ಸಿನಿಮಾ ಫುಲ್ ರಿವ್ಯೂ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರನ್ನ ಹೊಸ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ, ನಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಒಂದ್ ವೇಳೆ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದು ಖಂಡಿತ ಕಮೆಂಟ್ ಮಾಡಿ. ಇನ್ನ ಈ ಸಿನಿಮಾದ ಸ್ಟೋರಿ ಏನಂದ್ರೆ, ನಂದಿ ಕೋಲೂರು ಅನ್ನೋ ಒಂದು ಊರಿರುತ್ತೆ. ಅಲ್ಲಿ ತುಂಬಾ ಬರಗಾಲ ಬಂದಿರುತ್ತೆ, ತುಂಬಾ ಒಂದು 10-15 ವರ್ಷದ ಬರಗಾಲ ಇರುತ್ತೆ. ಅಲ್ಲಿ ನೀರಿಗೆ ತುಂಬಾ ಅಂದ್ರೆ ತುಂಬಾ ಬರ. ಆ ಊರನ್ನ ಬಿಟ್ಟು ತುಂಬಾ ಜನ ಎಲ್ಲ ಬೇರೆ ಬೇರೆ ಸಿಟಿ ಹೊರಟೋಗಿರ್ತಾರೆ. ಅಲ್ಲಿ ಕೇವಲ ಅಷ್ಟು ಮನೆಗಳು, ಅಷ್ಟು ಕುಟುಂಬಗಳು ಮಾತ್ರ ಅಲ್ಲಿ ನಿವಾಸ ಮಾಡ್ತಾ ಇರ್ತಾರೆ. ಅಲ್ಲಿ 15 ವರ್ಷದಟ್ಟಿ ಜಾತ್ರೆ ಆಗಿರಲ್ಲ. ಜಾತ್ರೆ ಮಾಡ್ಬೇಕಂತ ಅವರು ದಿನ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಂಗೆ ಅಲ್ಲಿರೋ ಒಬ್ಬ MLA, ಅಂದ್ರೆ ಇಲ್ಲಿ ಸಿನಿಮಾದಲ್ಲಿ ರಂಗಾಯಣ್ ರಘು ಅವರು ಆ ಊರಲ್ಲಿರೋ ಜನ ಅವ್ರನ್ನ ಎದುರಾಕೊಳ್ಳೋದ್ರಿಂದ ಆ ಊರ್ನ ಖಾಲಿ ಮಾಡಿಸ್ಬೇಕಂತ ಅವ್ರು ಅನ್ಕೊಳ್ತಾರೆ. ಇನ್ನ ಈ ಸಿನಿಮಾದಲ್ಲಿ ಮೇನ್ ಹೀರೋ ಆಗಿರೋ ನಮ್ ಶಿವಣ್ಣ ಅವರು, ಹಂಗೆ ಪ್ರಭುದೇವ್ ಅವರು ಆ ನಂದಿ ಕೋಲೂರ್ಗೆ ಹೋಗ್ತಾರೆ. ಆಕ್ಚುಲಿ ಇವ್ರಿಬ್ರು ದೊಡ್ಡ ಕಳ್ಳರು. ಇವ್ರು ಆ ಊರಿಗೆ ಏನಕ್ಕೆ ಹೋದ್ರು, ಅಲ್ಲಿರೋ ಪರಿಸ್ಥಿತಿನಲ್ಲಿ ಇವ್ರು ಏನೇನ್ ಮಾಡಿರು, ಅಲ್ಲಿ ಅವ್ರಿಗೆ ಜಾತ್ರೆ ನಡೀತಾ, ಆ ಊರಿಗೂ ಇವ್ರಿಬ್ರಿಗೂ ಏನ್ ಸಂಬಂಧ, ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನೇನೆಲ್ಲ ಆಯ್ತು ಅನ್ನೋದೇ ಈ ಸಿನಿಮಾ ಸ್ಟೋರಿ. ಈ ಸಿನಿಮಾ ಸ್ಟೋರಿ ನನ್ಗಾದ್ರೆ ಅಷ್ಟೊಂದು ಹೊಸದಾಗಿ ಅಂತ ಅನ್ನಿಸ್ಲಾ ಇಲ್ಲ. ಯಾಕಂದ್ರೆ ಈ ತರ ಸ್ಟೋರಿ ಆಲ್ರೆಡಿ ಅಷ್ಟು ಜನ ಸಿನಿಮಾಗಳು ಬಂದಿದಾವೆ ಬೇರೆ ಬೇರೆ ಭಾಷೆಯಲ್ಲಿ. ಹೀರೋ ಹೋಗಿ ಊರ್ ಜನನ ಕಾಪಾಡೋದು, ಈ ಟೈಪ್ ಆಫ್ ಸ್ಟೋರಿನೇ ಈ ಸಿನಿಮಾದಲ್ಲೂ ಈ ಸಿನಿಮಾದಲ್ಲಿ ಈ ಟೈಪ್ ಆಫ್ ಸ್ಟೋರಿನೇ ಇರುತ್ತೆ. ಬಟ್ ಅದರಲ್ಲಿ ಯೋಗರಾಜ್ ಭಟ್ ಅವರು ಅವ್ರ ಸ್ಟೈಲ್ ಅಲ್ಲಿ ಡೈಲಾಗ್ಸ್ ಆಗ್ಲಿ, ಕಾಮಿಡಿ ಸೀನ್ಸ್ ಆಗ್ಲಿ, ಅವ್ರ ರೈಟಿಂಗ್, ಅವ್ರ ಸ್ಟೈಲ್ ಅಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಅದರಿಂದ ಸಿನಿಮಾ ಸ್ವಲ್ಪ ಫಸ್ಟ್ ಹಾಫ್ ಫ್ರೆಶ್ ಆಗಿ ಅನ್ನಿಸ್ತದೆ. ಫ್ರೆಶ್ ಕಾಮಿಡಿ ಸೀನ್ಸ್ ಇರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಒಳ್ಳೊಳ್ಳೆ ಸಾಂಗ್ಸ್ ಗಳು ಇರುತ್ತೆ. ಫಸ್ಟ್ ಹಾಫ್ ಎಲ್ಲ ಡೀಸೆಂಟ್ ವಾಚ್, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಸ್ಟೋರಿ ಕೂಡ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನ ಮೇನ್ ಈ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಳೆದ್ರೇನು ಅನಿಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಸ್ವಲ್ಪ ಮಿಸ್ ಆದಂಗೆ ಅನ್ನಿಸ್ತು ನನಗಾದ್ರೆ. ಟೋಟಲ್ ಸಿನಿಮಾ ಎಲ್ಲ ಸೀರಿಯಸ್ ಮೂಡಿಗೆ ಹೋಗುತ್ತೆ, ಸ್ವಲ್ಪ ಎಮೋಷನಲ್ ಟಚ್ ಎಲ್ಲ ಹೋಗುತ್ತೆ. ಸೆಕೆಂಡ್ ಹಾಫ್ ನಾವ್ ಅನ್ಕೊಂಡೋದ್ರೆ ಬೇರೆ ನಡೆಯೋದೇ ಬೇರೆ ಸ್ಟೋರಿ. ಅದನ್ನ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡ್ದಂಗೆ ಅನಿಸ್ತು ಸೆಕೆಂಡ್ ಹಾಫ್. ಸ್ವಲ್ಪ ಅಲ್ಲೊಂದ್ ಸೀನ್ ಬೋರಿಂಗ್ ಅನಿಸ್ತು, ಸ್ವಲ್ಪ ಅನ್ನೆಸೆಸರಿ ಅಂತ ಕೂಡ ಅನಿಸುತ್ತೆ. ಇನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತೆ. ಓವರ್ ಆಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸಿದ್ರು ರೊಟೀನ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾ ಎಂಡ್ ಆಗುತ್ತೆ. ಇನ್ನ ಈ ಸಿನಿಮಾದಲ್ಲಿ ನನಗೆ ಮೇನ್ ಹೈಲೈಟ್ ಆಗಿ ಅನ್ಸಿದ್ ಏನಂದ್ರೆ, ಒಂದು ಪ್ರಭುದೇವ ಅವರು ನಮ್ಮ ಶಿವಣ್ಣ ಅವರಿಬ್ರು ಮಧ್ಯೆ ಕೆಮಿಸ್ಟ್ರಿ ಆಗ್ಲಿ, ಅವ್ರ ಬಾಂಡಿಂಗ್ ಆಗ್ಲಿ, ಅವ್ರ ಫ್ರೆಂಡ್ಶಿಪ್ ಆಗ್ಲಿ, ತಿರ್ಗಿ ಅವರು ಅಷ್ಟು ಸಾಂಗ್ಸ್ ಗಳ ಡ್ಯಾನ್ಸ್ ಚೆನ್ನಾಗಿ ಮಾಡಿರೋದಾಗ್ಲಿ, ಅವ್ರಿಬ್ರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಈಸ್ ಯೋಗರಾಜ್ ಭಟ್ ಅವರ ಕಾಮಿಡಿ ಟೈಮಿಂಗ್ ಅಂದ್ರೆ ಕಾಮಿಡಿ ಡೈಲಾಗ್ಸ್, ಒಳ್ಳೊಳ್ಳೆ ಕಾಮಿಡಿ ಡೈಲಾಗ್ಸ್ ಬರ್ತಿದ್ದಾರೆ. ಒಳ್ಳೊಳ್ಳೆ ಸಣ್ಣ ಚಿಕ್ಕ ಕ್ಯಾರೆಕ್ಟರ್ ಇರ್ತವೆ, ಅವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತವೆ. ರೈಟಿಂಗ್ ಡೈಲಾಗ್ಸ್ ಮಾತ್ರ ಚೆನ್ನಾಗಿದೆ. ಮೂರನೇದು ಈ ಸಿನಿಮಾದ ಹಾಡುಗಳು. 4 ಸಾಂಗ್ಸ್ ಏನಿರುತ್ತೆ, ಅದ್ರಲ್ಲಿ 3 ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಟೈಟಲ್ ಸಾಂಗ್ ಆಗಿರ್ಬೋದು, ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ಅದಾಗಿರ್ಬೋದು, ಇವೆಲ್ಲ ಚೆನ್ನಾಗಿರುತ್ತೆ. ಒಂದೇ ಒಂದು ಸಾಂಗ್ ಮಾತ್ರ ಅನ್ನೆಸೆಸರಿ ಅನಿಸುತ್ತೆ. ಹರಿಕೃಷ್ಣ ಅವರಿಗೆ ಇದೊಂದು ಕಂಬ್ಯಾಕ್ ಸಿನಿಮಾ ಅನ್ಬೋದು, ಯಾಕಂದ್ರೆ ಸಿನಿಮಾ ಎಲ್ಲ ಚೆನ್ನಾಗಿದೆ, ಒಂದ್ ಸಾಂಗ್ ಬಿಟ್ಟು ಎಲ್ಲ ಚೆನ್ನಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಎಲ್ಲ ಇರ್ತಾರೆ. ನಮ್ಮ ರಂಗಾಯಣ್ ರಘು ಅವರು, ತಿರ್ಗಾ ರವಿಶಂಕರ್ ಅವರು ವಿಲನ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಕೂಡ ಓಕೆ. ಅವರು ರಂಗಾಯಣ್ ರಘು ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಇರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೊಂದು ಅವ್ರು ಯೂಸ್ ಮಾಡಲ್ಲ. ರವಿಶಂಕರ್ ಅವರು ಸಿನಿಮಾ ಪೂರ್ತಿ ಇರ್ತಾರೆ, ಬಟ್ ಎಲ್ಲ ಅವ್ರ ಕ್ಯಾರೆಕ್ಟರ್ ಅಷ್ಟೊಂದು ಬಲಿಷ್ಠ ಅನ್ಸಲ್ಲ. ಇನ್ನ ತೆಲುಗು ಆಕ್ಟರ್ ತನಿಖೆಲ ಭರಣಿ ಅವ್ರು ಇರ್ತಾರೆ, ದೊಡ್ಡಣ್ಣ ಅವ್ರು ಇರ್ತಾರೆ, ರಾಕ್ಲೈನ್ ವೆಂಕಟೇಶ್ ಅವ್ರು ಇರ್ತಾರೆ. ಅವ್ರವ್ರ ಕ್ಯಾರೆಕ್ಟರ್ ಅವ್ರಿಗೆ ಡೀಸೆಂಟ್ ಆಗಿ ಮಾಡಿದ್ದಾರೆ. ಇನ್ನು ಸಿನಿಮಾದ ಹೀರೋಯಿನ್ಸ್ ಇರ್ತಾರೆ, ಪ್ರಿಯಾನಂದ್ ಅವರು, ತಿರ್ಗಾ ನಿಶಿಕಾ ನಾಯ್ಡು ಅವ್ರು ಕೂಡ ಇರ್ತಾರೆ. ಬಟ್ ಅವ್ರ 2 ಕ್ಯಾರೆಕ್ಟರ್ ಒಂದೊಂದು ಟೈಮ್ ಓವರ್ ಡೋಸ್ ಅನಿಸ್ತಾ ಇರುತ್ತೆ. ಲವ್ ಕೆಮಿಸ್ಟ್ರಿ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಸ್ವಲ್ಪ ಸಿನಿಮಾಟಿಕ್ ಅಡ್ವಾಂಟೇಜ್ ಜಾಸ್ತಿ ತಗೊಂಡು ಅವ್ರ ಕ್ಯಾರೆಕ್ಟರ್ ಬರ್ದಿದ್ದಾರೆ. ಇನ್ನ ಯೋಗರಾಜ್ ಭಟ್ ಅವ್ರಿಗೆ ಇದು ಕಂಬ್ಯಾಕ್ ಫಿಲಿಂ ಹೌದಲ್ಲ ಅಂದ್ರೆ ಓಕೆ. ಫಸ್ಟ್ ಹಾಫ್ ನೋಡಿದಾಗ ಇದೊಂಥರ ಕಂಬ್ಯಾಕ್ ಸಿನಿಮಾನೇ ಅನ್ನಿಸ್ತು ನನಗೆ. ಸ್ವಲ್ಪ ದನಕಾಯ ಟೈಪ್ ಆಫ್ ಸ್ಕ್ರೀನ್ ಪ್ಲೇ ಆಗ್ಲಿ, ಆ ಕಾಮಿಡಿ ಟೈಮ್ ಅನಿಸ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೋ ಸ್ವಲ್ಪ ಎಡವಿದ್ರೆ ಅನ್ನಿಸ್ತು. ಸ್ವಲ್ಪ ಸ್ಟೋರಿ ರೊಟೀನ್ ಆಗಿ ಹೋಗುತ್ತೆ, ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಸ್ಟೋರಿ. ನಾವ್ ಅನ್ಕೊಂಡ್ರೆ ಅದೊಂಥರ ಟೈಪ್ ಆಫ್ ಅಲ್ಲಿ ಹೋಗ್ತಿದೆ, ಅದು ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಓಕೆ, ಡೀಸೆಂಟ್ ಆಗಿ ಮಾಡಿದ್ದಾರೆ. ಅವರು ಕಾಮಿಡಿ ಡೈಲಾಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇನ್ನ ಸಿನಿಮಾಟೋಗ್ರಫಿ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಅದು ಡೀಸೆಂಟ್ ಆಗಿದೆ. ಅಷ್ಟು VFX ತುಂಬಾ ಆರ್ಡಿನರಿ ಆಗಿದೆ. VFX ನೋಡಿರಿ ಹೇಳ್ಬೋದು, ಇದು VFX ಅನ್ಬೋದು. ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ VFX ಆದ್ರೆ. ಹಂಗೆ ಸಿನಿಮಾದಲ್ಲಿ ಇನ್ನೊಂದು ಮೈನಸ್ ಏನಂದ್ರೆ, ಈ ಸಿನಿಮಾದಾಗ ವಿಲನ್ ರವಿಶಂಕರ್ ಅವ್ರನ್ನ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ. ಹೋಗ್ತಾ ಅವ್ರನ್ನ ಕಾಮಿಡಿ ಆಕ್ಟರ್ ತರ ಮಾಡ್ಬಿಡ್ತಾರೆ. ಆವಾಗ ಹೀರೋಗೂ ವಿಲನ್ಸ್ ಮಧ್ಯೆ
ಟಗ್ ಆಫ್ ವಾರ್ ಅನ್ನೋದು ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಅಷ್ಟೊಂದು ಕಾಣಿಸಲ್ಲ. ಅದರಿಂದ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಿ ಕ್ಲೈಮ್ಯಾಕ್ಸ್ ಅಲ್ಲಿ. ಈ ಸಿನಿಮಾದಲ್ಲಿ ನನ್ಗೆ ಇನ್ನೊಂದು ಸರ್ಪ್ರೈಸ್ ಅನ್ಸಿದ್ದು ಏನಂದ್ರೆ ಪ್ರಭುದೇವ್ರ ಕ್ಯಾರೆಕ್ಟರ್ ತುಂಬಾ ವರ್ಷ ಆದ್ಮೇಲೆ ಕನ್ನಡದಲ್ಲಿ ಸಿನಿಮಾ ಮಾಡ್ತಿದ್ದಾರೆ. H2O ಸಿನಿಮಾ ಆದ್ಮೇಲೆ ಅನ್ಕೊಳ್ತೀನಿ, ನನ್ನ ಪ್ರಕಾರ ಅವ್ರು ಮಾಡಿರೋ ಸಿನಿಮಾ. ಬಟ್ ಬೇರೆ ಯಾವ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ. ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅವ್ರ ಕ್ಯಾರೆಕ್ಟರ್. ಕಾಮಿಡಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಗಾಯ್ಸ್ ಕರಟಕ ದಮನಕ ಸಿನಿಮಾ ರಿವ್ಯೂ. ಸಿನಿಮಾ ಆದ್ರೆ ಒಂದು ಈ ಶಿವರಾತ್ರಿಗೆ ಒಂದು ಡೀಸೆಂಟ್ ವಾಚ್ ಅಂತ ಮಾತ್ರ ಅನ್ಬೋದು. ನಾನು ಈ ಸಿನಿಮಾ ಕೂಡ ರೇಟಿಂಗ್ ಏನಂದ್ರೆ 2.5. ಥ್ಯಾಂಕ್ ಯು.